ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಮುಂಬೈಯಲ್ಲಿ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದಿದ್ದೀವಿ ದರ್ಶನ ಮಾಡೋಕ್ಕೆ. ಇವಾಗ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆಂಜನೇಯ ಸ್ವಾಮಿ टू पीस लड्डू ये ना 680 అదే ఆ పక్క ఉంది కదప్ప అది ನೋಡೋಣ. ಇಲ್ಲಿ ನಾವು ಇವಾಗ ಮುಂಬೈಯಲ್ಲಿ ಗೇಟ್ ಆಫ್ ಇಂಡಿಯಾ ಹತ್ರ ಬಂದಿದ್ದೀವಿ. ಒಂದು 2 ಫೋಟೋ ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀವಿ. ಇವಾಗ ನಾವು ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿ ತಾಜ್ ಹೋಟ್ಲಿಗೆ ಬಂದಿದ್ದೀವಿ. ಅಂದರೆ ಇಲ್ಲಿ ಒಂದು ಫೋಟೋ ಶೂಟ್ ಇರುತ್ತೆ. ಸುಮ್ಮನೆ ಫೋಟೋಸ್ ಕ್ಲಿಪ್ಪಿಂಗ್ಸ್ ತೊಗೊಂಡು ಫೋಟೋಸ್ ಅವರು ಕೊಡಿಸ್ತಾರೆ, ಫೋಟೋ ಅವರು ಹಿಡಿತಾರೆ. ಹಾಗಾದರೆ ಅವ್ರ ಹತ್ರನೂ ಫೋಟೋಸ್ ತೊಗೊಬೋದು, ಇಲ್ಲಾಂದರೆ ನಾವೇ ಫೋನಲ್ಲಿ ಫೋಟೋ ತೊಗೊಬೋದು. ಅವ್ರ ಹತ್ರನೂ ಒಂದು 2 ಫೋಟೋಸ್ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ఏమేంట इधर देखो, इधर देखो लास्ट मकान थोड़ा स्माइल करो आंटी, आंटी स्माइल करो. ಇಲ್ಲಿ ಫೋಟೋ ಶೂಟ್ ಎಲ್ಲ ಆಯಿತು. ಆಮೇಲೆ ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ಏನಂದರೆ ಅಲ್ಲಿ ಬೋಟಿಂಗ್ದು ಕೇಳ್ತಾ ಇದ್ವಿ. ಅಂದರೆ 25 ಮಿನಿಟ್ಸ್ದು ಐತೆ, 45 ಮಿನಿಟ್ಸ್ದು ಐತಂತೆ. ನಾವೇನು ಹೋಗಲಿಲ್ಲ, ಯಾಕಂದರೆ ಟೈಮ್ ಆಗೇ ಆಗುತ್ತೆ. 25 ಮಿನಿಟ್ಸ್ ಅಂದ್ರೂ ಒಂದು 30 ಮಿನಿಟ್ಸ್ ಮೇಲಾಗುತ್ತೆ. ನಮಗಿನ್ನು ಬೇರೆ ದೇವಸ್ಥಾನ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ನಾವೇನು ಹೋಗಲಿಲ್ಲ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆ ಪ್ಲೇಸಸ್ ಸ್ವಲ್ಪ ನೋಡಿಕೊಂಡು ಅಲ್ಲೊಂದು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡ್ವಿ. ಆಮೇಲೆ ಇನ್ನು ಅದೇನೋ ಎಲ್ಲ ಫಿನಿಶಿಂಗ್ ಅಂದರೆ ಅದು ಕಟ್ಟಡ ಏನೋ ಬರುತ್ತಲ್ವ, ಅದೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡ್ತಾಯಿದ್ರು, ಪೈಂಟಿಂಗ್ ಎಲ್ಲ ಮಾಡ್ತಾಯಿದ್ರು. ಸ್ವಲ್ಪ ಪ್ಲೇಸಸ್ ಅಲ್ಲಿ ನೋಡಿಕೊಂಡು ಇವಾಗ ನಾವು ಹೋಗಬೇಕು, ಎಕ್ಸಿಟ್ ಆಗಬೇಕು, ಬೇರೆ ಪ್ಲೇಸಸ್ ನೋಡಬೇಕಲ್ವ. ಅದಕ್ಕೋಸ್ಕರ ನಮ್ಗೆ ಇಷ್ಟು ಅನ್ನೋ ಟೈಮ್ ಇರುತ್ತೆ. ఒత్తిడి అమ్మ చెప్పండి.
ತಕ್ಷಣ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಊಟ ಮಾಡೋಕ್ಕೆ ಹೋಗಬೇಕು. ಊಟ ಮುಗಿಸ್ಕೊಂಡು ಹೋಗಬೇಕು. ಇವಾಗ ನಾವು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ನಾವು ಊಟ ಎಲ್ಲ ಆರ್ಡ್ರ್ ಮಾಡಿದ್ದೀವಿ. ಊಟ ಮಾಡಿಕೊಂಡು ಹೋಗಬೇಕು. ಏನಂದರೆ ಇಲ್ಲಿ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಅವರೇ ಕರ್ಕೊಂಬರ್ತಾರೆ. ಇದೆಲ್ಲ ಪ್ಯಾಕೇಜ್ ಅವ್ರದ್ದೇ. ಎಲ್ಲ ಅವರೇ ನೋಡ್ಕೊತಾರೆ. ನಾವು ಪ್ರತಿಯೊಂದು ಅಷ್ಟೇ ಫ್ಲೈಟಿಂದ ಕಾರು, ಇದು ರೆಸ್ಟೋರೆಂಟ್ಸ್ ಆಗಲಿ ರೂಮ್ಸ್ ಆಗಲಿ ಎಲ್ಲ ಅವರೇ ನೋಡ್ಕೊತಾರೆ. ಕರ್ಕೊಂಡೋಗಿ ಕರ್ಕೊಂಬರೋದೆಲ್ಲ ಅವ್ರದ್ದೇ ಇರುತ್ತೆ. ಇದೆಲ್ಲ ಪ್ಯಾಕೇಜ್ ಇರುತ್ತೆ. ಇದು ಇವ್ರ ಪ್ಯಾಕೇಜ್ ಬಂದು ಸಾಯಿ ಸ್ವದೇಶಿ ಪ್ಯಾಕೇಜ್ ಅಂದ್ಬಿಟ್ಟು ಇದು. ಬೇಕಾಗಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರದ್ದು ಪ್ಯಾಕೇಜ್ ಡೀಟೇಲ್ಸ್ ಹಾಕಿರ್ತೀನಿ. ನೀವು ಬೇಕಾಗಿದ್ರೆ ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಆರಾಮಾಗಿ ಹೋಗಿ ಬರ್ಬೋದು. ಯಾಕಂದರೆ ಯಾವುದು ರಿಸ್ಕ್ ಇರಲ್ಲ. ನಮಗೇನು ಗೊತ್ತಿರಲ್ಲ. ಫಸ್ಟ್ ಟೈಮ್ ಹೋಗೋದಲ್ವ, ನಮ್ಗೆ ಏನೂ ಗೊತ್ತಿರಲ್ಲ. ಆರಾಮಾಗಿ ಹೋಗಿ ಬರ್ಬೋದು. ತುಂಬ ಜನ ಕೇಳ್ತಾಯಿದ್ರು ನನಗೆ ಕಮೆಂಟ್ಸಲ್ಲಿ. ಅದಕ್ಕೋಸ್ಕರ ರಿಪ್ಲೈ. ಬ್ರಹ್ಮಗಿರಿ, ನೀಲಗಿರಿ, ಕಾಲಗಿರಿ ಈ 3 ಬೆಟ್ಟದ ಮಧ್ಯದಲ್ಲಿ ಉದ್ಭವ ಆಗೋದು ಲಿಂಗ. ಈಗ ಆ ಬೆಟ್ಟದಲ್ಲಿ ಗೋದಾವರಿ ನೀರು ಅಲ್ಲಿಂದ ಬರುತ್ತೆ. ಇಲ್ಲಿ ಒಂದು ಲಿಂಗದ ಕೆಳಗಡೆಯಿಂದ ನಾಸಿಕ್ ಸೇರುತ್ತೆ. ನಾಸಿಕಲ್ಲಿ ಹೋಗಿ ವರುಣ ಗೋದಾವರಿ ತ್ರಿವೇಣಿ ಸಂಗಮ ಆಗುತ್ತೆ. ಗೋದಾವರಿ ನದಿ ಮಹಾರಾಷ್ಟ್ರದಿಂದ ಹೋಗಿ ಆಂಧ್ರಕ್ಕೆ ಸೇರ್ಬಿಡುತ್ತೆ. ಈ 12 ಜ್ಯೋತಿರ್ಲಿಂಗ 15 ಲಿಂಗ ವಿಶೇಷ ಏನಪ್ಪ ಅಂದರೆ ಒಂದೇ ಲಿಂಗದಲ್ಲಿ 3 ಮುಖ ಇದೆ: ಬ್ರಹ್ಮ, ವಿಷ್ಣು, ಮಹೇಶ್ವರ. ನಾಸಿಕ ఏం చెప్పండి అవి ತ್ರಿಯಂಬಕೇಶ್ವರ ಊರ ಹೆಸರು ತ್ರಿಯಂಬಕೇಶ್ವರ ಅಂತ. ಊರೇ ಅದು. ಊರೇ ಇವಾಗ ಧರ್ಮಸ್ಥಳ ಅಂತೀವಲ್ಲ ಹಂಗೆ. ರುದ್ರಾಕ್ಷ ಒರಿಜಿನಲ್ ಏಮೋ. ಅಲ್ಲಿ ಕೊಡಿ ಅದೇಮ್ಮ. ಏನು ಮಾಡಲಿ ಮೇಡಮ್? ನಾವಿಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ತ್ರಯಂಬಕೇಶ್ವರ ದೇವಸ್ಥಾನಕ್ಕೆ. ಇಲ್ಲಿ ಬಂದು ಅವರೇ ಟಿಕೆಟ್ಸ್ ಕೊಡ್ತಾರೆ. ಎಲ್ಲ VIP ಟಿಕೆಟ್ಸು. ಎಲ್ಲ ಕಡೆ ತುಂಬ ರಶ್ ಇರುತ್ತೆ. ನಾವು ಹೋಗಿರೋದೇ ಬುಧವಾರ ಗುರುವಾರ. ಅದರಲ್ಲೂ ಎಲ್ಲ ಕಡೆ ರಶ್ ಇರುತ್ತೆ. ಅವ್ರು ಟಿಕೆಟ್ಸ್ ಕೊಡ್ತಾರೆ. ನಮಗೆ ಆರಾಮಾಗಿ ಹೋಗಿ ಒಂದು 10 ನಿಮಿಷಕ್ಕೆಲ್ಲ ದರ್ಶನ ಮಾಡ್ಕೊಂಬರ್ಬೇಕು. ನಾರ್ಮಲ್ ಧರ್ಮ ದರ್ಶನ ಆದರೆ ಮಿನಿಮಮ್ 3 hours 4 hours ಹಾಗೇ ಆಗುತ್ತೆ. ಅವರು ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡಿರ್ತಾರೆ. ಇದು ಯಾವ ದೇವಸ್ಥಾನ? ತ್ರಯಂಬಕೇಶ್ವರ ದೇವಸ್ಥಾನ. ತ್ರಯಂಬಕೇಶ್ವರ ಇದು ಟಿಕೆಟ್ಸ್ ಇದ್ರೇ ಲೈನ್ಗೆ ಹೋಗೋದು, ಇಲ್ಲಾಂದರೆ ಧರ್ಮ ದರ್ಶನ ಇರುತ್ತೆ. ಫುಲ್ ಖಾಲಿ ಇರುತ್ತೆ. ತಾತನ್ ನೋಡು ಚಂದ ಚಂದ ತಾತನ್ ನೋಡೋದು.
అదే టైం వేస్తుంది. కట్ చేసుకున్నాలా ಇವಾಗ ಬಂದು ರೂಮ್ ಚೆಕ್ ಇನ್ ಆಗಿದ್ದೀವಿ. ಫ್ರೆಶ್ ಅಪ್ ಆಗಿ ಇವಾಗ ಊಟಕ್ಕೆ ಹೋಗಬೇಕು. ಇವಾಗ ಟೋಟಲ್ 3 ರೂಮ್ಸು. ನಮ್ಮ ತಂದೆಯವರು ಒಂದು ರೂಮಲ್ಲಿದ್ದಾರೆ, ನಮ್ಮ ಮಕ್ಕಳು ಒಂದು ರೂಮು, ಇಲ್ಲೊಂದು ರೂಮಲ್ಲಿದ್ದೀವಿ. ಟೋಟಲ್ ಬಂದು 3 ರೂಮ್ಸು. ಇವಾಗ ಫ್ರೆಶ್ ಅಪ್ ಆಯಿತು. ಬೆಳಗಿಂದ ಫುಲ್ ಟಯರ್ಡ್ ಆಗೋಗಿತ್ತು. ಸಖತ್ತಾಗಿ ನಿದ್ದೆ ಮಾಡಿದ್ದೀವಿ ಕಾರಲ್ಲೆಲ್ಲ. ಎಲ್ಲ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇವಾಗ ಫ್ರೆಶ್ ಅಪ್ ಆಗಿ ಊಟ ಮುಗಿಸ್ಕೊಂಡು ಬಂದು ರೆಸ್ಟ್ ತೊಗೊಂಬಿಡ್ಬೇಕು. ಬೆಳಿಗ್ಗೆನೇ ನಾವು 6 o'clockಗೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬೇಕು, ಅಂದರೆ ದರ್ಶನ ಮಾಡೋಕ್ಕೆ ಅಂದ್ಬಿಟ್ಟು ದರ್ಶನ ಮಾಡ್ಕೊಂಬರೋಕ್ಕೆ ತುಂಬ ಲೇಟ್ ಆಗೋಗುತ್ತೆ. ತುಂಬ ಟ್ರಾವೆಲ್ಲೇ ಐತೆ, ನಮಗೆ ತುಂಬ ಲಾಂಗ್ ಐತಲ್ವ, ಅದಕ್ಕೋಸ್ಕರ ಸ್ವಲ್ಪ ಬೆಳಿಗ್ಗೆ 6 ಗಂಟೆಗೆಲ್ಲ ನಾವು ದರ್ಶನಕ್ಕೆ ಹೋಗಬೇಕು. ಇವಾಗ ಹೋಗಿ ಊಟ ಮುಗಿಸ್ಕೊಂಡು ಬರಬೇಕು. ಫ್ರೆಶ್ ಅಪ್ ಆಯಿತು, ಸ್ವಲ್ಪ ಮೈಂಡೇ ಸ್ವಲ್ಪ ಫ್ರೀ ಆಯಿತು. ತುಂಬ ಚೆನ್ನಾಗಿ ಮಾಡಿಸಿದ್ರು ಎಲ್ಲ, ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಊಟಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅಷ್ಟೇ ಬಮ್ಮ. ರಾಮ ಪುದೀನ ಕ್ಲೋಸ್ ಇದು ಹಾಪ 20 ರಮ್ಮ. ಅದೇ ಹಾಪ 20. ಇಷ್ಟು ಹಾಪ 20. ಬೀಗಲ್ ಅಂತ ಇದೆ, ಸ್ಕ್ಯಾನರ್ ಅಂತ. ಪಾವ್ ಬಜ್ಜಿ ಕಟ್ಸ್ಕೊಂಡು ಪ್ಲೇಟ್ ಅಂತ ತಿನ್ಬಿಡು. ಪಾವ್ ಬಜ್ಜಿ ಏನು ಚೆನ್ನಾಗಿರತ್ತೆ.
ಸಾಕು 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 ಬಾಬು